ತಡವಾಯಿತು, ಆದರೂ ಶುಭಗಳಿಗೆ ಬಂತು ಎಂದ ಡಿಕೆ. ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲು ಅವಕಾಶ ಇದ್ದ ನೂತನ ಸಿಎಂ. ಸಚಿವರನ್ನ ಸುಮ್ಮನೆ ಕೂರಲು ಬಿಡುವುದಿಲ್ಲ ಎಂದು ಬಂಡೆ ಶಪಥ. ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಸಾರಥಿ. ಬಿಕೆ ಹರಿಪ್ರಸಾದ್ಗೆ ಅಧಿಕಾರ ಹಸ್ತಾಂತರಿಸಿದ ಡಿಕೆಶಿ, ಬಿಕೆ ಹರಿಪ್ರಸಾದ್ಗೆ ಶುಭ ಕೋರಿದ ಸಿದ್ದರಾಮಯ್ಯ. ಈ ಸುದ್ದಿಗಳನ್ನು ನೋಡೋಣ ಕೆಪಿಸಿಸಿ ಸಾರಥಿ ನ್ಯೂಸ್ ಟಾಪ್ನಲ್ಲಿ. ಹೈಕಮಾಂಡ್ ತೀರ್ಮಾನದ ಬಗ್ಗೆ ಇಷ್ಟು ದಿನ ಮೌನವಾಗಿದ್ದ ಡಿಕೆ ಶಿವಕುಮಾರ್ ಇದೀಗ ಎಲ್ಲ ವಿಚಾರವನ್ನ ಮನಬಿಚ್ಚಿ ಮಾತಾಡಿದ್ದಾರೆ. ನಿನ್ನೆ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯರಿಂದ ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ Hotel Management with AI. Join IIHM, International Institute of Hotel Management. ಆಗಿದ್ದ ಒಪ್ಪಂದವನ್ನ ತಿಳಿಸಿದ್ರು. ಸ್ವಲ್ಪ ತಡವಾಯಿತು, ಆದರೂ ಶುಭಗಳಿಗೆ ಬಂತು. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ಭರವಸೆ ಈಡೇರಿಸಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ನಾನು ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ ಮಾತಾಡ್ತೀರ, ಅದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ. ಸೊ ಇವತ್ತು 4:15 ಆ ಶುಭಗಳಿಗೆ ಶುಭ ಮುಹೂರ್ತ, ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಹಿಂದಿನ ಹೆಜ್ಜೆಗಳನ್ನು ಮರ್ತವನು ಮುಂದಿನ ಹೆಜ್ಜೆಯನ್ನು ಇಡಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋ ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಈ ತೀರ್ಮಾನವನ್ನು ಸ್ವಲ್ಪ ಲೇಟ್ ಆಯಿತು. ನಾನು ನಿಮಗೆಲ್ಲ ಗೊತ್ತಿತ್ತು, ಹಿಂದೆ ಕೂಡ ತಾವೆಲ್ಲ ಬರೆದಿದ್ರಿ ಏನು ನಮ್ಮ ಅಂತರ ತೀರ್ಮಾನ ಮಾತನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟು ಅವರು ಕೂಡ ಹೇಳ್ತಾ ಇದ್ರು, ಪಕ್ಷದ ವರಿಷ್ಠರು ಯಾವತ್ತು ಹೇಳ್ತಿರೋ 5 ನಿಮಿಷನೂ ಇಲ್ಲದೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದರು. ಆ ಪ್ರಕಾರ ವರಿಷ್ಠರು ನಮ್ಮಿಬ್ಬರನ್ನು ಕರೆಸಿ ಈ ತೀರ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಾಗ ಅವರು ಭಾಳ ಸಂತೋಷದಿಂದ ಇವತ್ತು ಅವರು ಸ್ಥಾನವನ್ನು ತೆರವು ಮಾಡಿಕೊಟ್ಟು ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ. ಈ ಸಿಎಂ ಕುರ್ಚಿ ನನ್ನದಲ್ಲ, ಇದು ನಾಡಿನ ಜನತೆಯದ್ದು ಅಂತ ಹೇಳಿರುವ ಡಿಕೆ ಶಿವಕುಮಾರ್, ಹಿಂದಿನ ಹೆಜ್ಜೆ ಮರೆತವನು ಮುಂದಿನ ಹೆಜ್ಜೆ ಇಡಲಾರ. ಅಪಾರ ಅನುಭವದ ಭಂಡಾರದಲ್ಲಿ ನಾನು ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ. ತಿಹಾರ್ ಜೈಲಿಗೂ ಹೋಗಬೇಕಾದ ಪರಿಸ್ಥಿತಿ ಬಂತು. ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲು ಅವಕಾಶ ಸಿಕ್ಕಿದೆ. ರಾಜ್ಯದ ಜನ ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನ ಉಳಿಸ್ಕೊಳ್ತೇನೆ ಎಂದರು. ಈ ಸಿಎಂ ಕುರ್ಚಿ ಇದು ನಂದಲ್ಲ, ನಾಡಿನ ಜನರದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಡಿನ ಜನತೆ ನಮಗೆ ಕೊಟ್ಟಂಥ ಇದೊಂದು ಅವಕಾಶ. ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೆ. ಅಪಾರವಾದಂಥ ಅನುಭವದ ಭಂಡಾರದಲ್ಲಿ ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ, ರಾಜಕೀಯ ತಂತ್ರಗಳು ಕೂಡ ಆ ಬಲೆ ಕೂಡ ಬಿದ್ದಿದ್ದೇನೆ. ತಿಹಾರ್ ಜೈಲು ಕೂಡ ಹೋಗಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಯಾವತ್ತೂ ಕೂಡ ನನ್ನ ಎದೆ ಕುದ್ದಲಿಲ್ಲ, ಆತ್ಮವಿಶ್ವಾಸ ಇತ್ತು. ಐ ಲಿವ್ಡ್ ಆನ್ ಹೋಪ್. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಗೆ ತೆರಳಿದ್ರು. ಅಲ್ಲಿ ಅವರಿಗೆ ಪಟಾಕಿ ಸಿಡಿಸಿ ಭವ್ಯ ಸ್ವಾಗತ ಕೋರಲಾಯಿತು. ಮಹಿಳಾ ಕಾರ್ಯಕರ್ತೆಯರು ಶಾಲು ಹೊದಿಸಿ ಸನ್ಮಾನಿಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಸಿಎಂ, ನಾನು ಸಚಿವರನ್ನ ಸುಮ್ಮನೆ ಕೂರಲು ಬಿಡೋದಿಲ್ಲ, 24 ಗಂಟೆಯೂ ಕೆಲಸ ಮಾಡಿಸ್ತೀನಿ ಎಂದ್ರು. ಮಂತ್ರಿಗಳನ್ನ ಒಂದು ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. 24/7. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡು 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಾನೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ ಇಲ್ಲಿ. ಕೆಪಿಸಿಸಿ ನೂತನ ಸಾರಥಿಯಾಗಿ ಒಬಿಸಿ ಕೋಟಾದಡಿ ಹಿರಿಯ ನಾಯಕ ಈಡಿಗ ಸಮುದಾಯದ ಬಿಕೆ ಹರಿಪ್ರಸಾದ್ರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಬಿಕೆ ಹರಿಪ್ರಸಾದ್ಗೆ ಮತ್ತೆ ವಿಧಾನ ಪರಿಷತ್ ಟಿಕೆಟ್ ನೀಡಿದ್ದು ಡಬಲ್ ಖುಷಿ ತಂದಿದೆ. ಮತ್ತೊಂದೆಡೆ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಸತೀಶ್ ಜಾರಕಿಹೊಳಿಗೆ ಶಾಕ್ ಎದುರಾಗಿದೆ. ಹರಿಪ್ರಸಾದ್ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ. 50ಕ್ಕೂ ಹೆಚ್ಚು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಪ್ರಾಬಲ್ಯ ಹೊಂದಿದ್ದಾರೆ. ಇವರು ಕೂಡ ವಿದ್ಯಾರ್ಥಿ ಹೋರಾಟದಿಂದ ರಾಜಕೀಯ ಪ್ರವೇಶಿಸಿದವರು. 4 ಬಾರಿ ರಾಜ್ಯಸಭೆ ಸದಸ್ಯರಾಗಿದ್ರು.
1990, 2004, 2013 ಮತ್ತು 2014ರಲ್ಲಿ ರಾಜ್ಯಸಭೆ ಸದಸ್ಯರಾಗಿದ್ದರು.